ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದು ರವೆ ರೊಟ್ಟಿ. ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನಂದರೆ ಕ್ಯಾರೆಟ್, ಈರುಳ್ಳಿ, ಹಾಗೆ ಹಸಿಮೆಣಸು, ಉಪ್ಪು, ಸ್ವಲ್ಪ ಸಕ್ಕರೆ, ಹಾಗೆ ನೀರು ಆ್ಯಡ್ ಮಾಡೋದು. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕೋಬೋದು. ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು. ಹಾಗೆ ಇದನ್ನು ಒಂದು ತವ ಮೇಲೆ ರೊಟ್ಟಿ ಥರ ತಟ್ಕೊಂಡ್ರೆ ಆಯಿತು. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಒಟ್ಕೋಬೋದು. ತುಂಬ ಏನು ತೆಳ್ಳಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಇದೇನು ದೋಸೆ ಅಲ್ಲ, ರೊಟ್ಟಿ ಥರ ಮಾಡೋದು. ಬಟ್ ಟೇಸ್ಟ್ ಅಂತೂ ಸೂಪರಾಗಿ ಆಗುತ್ತೆ. ಮತ್ತು ನೀವು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಸ್ವೀಟಿಶ್ ಆಗಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ದಪ್ಪ ಮಾಡೋದ್ರಿಂದ ಚೆನ್ನಾಗಿ ಬೇಯಬೇಕಲ್ಲ ಈರುಳ್ಳಿ ಎಲ್ಲ, ಆವಾಗಲೇ ತುಂಬ ಟೇಸ್ಟ್ ಕೊಡುತ್ತೆ. ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಹೇಗಿದೆ? ಚೆನ್ನಾಗಿದೆ, ಸೂಪರ್ ಇದೆ ಅಂತ ಹೇಳು, ಎಕ್ಸ್ಪ್ರೆಷನ್ ಮಾಡು. ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡುವ ಅಂತ ಬೆಂಡೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಂದು ಸಾಕ್ತಿದ್ರಲ್ಲ, ಅದೆಲ್ಲ ಅಲ್ಲೇ ಉಳ್ಕೊಂಡಿರೋದು ಎಲ್ಲ.
ನಾನು ಚಪಾತಿ ಮಾಡಬೇಕಾದ್ರೆ ಫಸ್ಟು ಚಪಾತಿನೆಲ್ಲ ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೋತೀನಿ. ಆಮೇಲೆ ನಾನು ಕಾಯಿಸೋದು. ಇಬ್ಬಿಬ್ಬರಿದ್ರೆ ಒಬ್ಬೊಬ್ಬರು ಲಟ್ಟಿಸ್ತಾ ಇದ್ದರೆ ಇನ್ನೊಬ್ರು ಕಾಯಿಸ್ಲಿಕ್ಕೆ ಈಸಿ ಆಗುತ್ತೆ. ನಾವು ಒಬ್ಬಳೇ ಮಾಡೋದಲ್ಲ, ಹಾಗಾಗಿ ನಾನೆಲ್ಲ ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ. ಮತ್ತು ಲಟ್ಸೋದು ಕಾಯಿಸೋದು ಸುಮ್ಮನೆ ಗ್ಯಾಸ್ ಎಲ್ಲ ಸ್ವಲ್ಪ ವೇಸ್ಟ್ ಆದಾಗುತ್ತೆ. ಪೂರ ಲಟ್ಟಿಸ್ಕೊಬಿಟ್ಟು ಆಮೇಲೆ ನಾನು ಕಾಯಿಸ್ಲಿಕ್ಕೆ ಬರ್ತೀನಿ. ನನಗೆ ಅಷ್ಟು ತುಂಬ ಆಯಿಲೆಲ್ಲ ಹಾಕಿ ಚಪಾತಿ ಮಾಡೋದು ಇಷ್ಟ ಆಗಲ್ಲ. ಪ್ರಾಗ್ಯಂಗಾದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಕೊಡ್ತೀನಿ, ಆಯಿಲ್ ಅಥವಾ ತುಪ್ಪ ಏನಾದರೂ. ನನಗೆ ಡ್ರೈ ಚಪಾತಿನೇ ಇಷ್ಟ ಆಗುತ್ತೆ. ತುಂಬ ಆಯಿಲೆಲ್ಲ ಹಾಕಿ ಚಪಾತಿ ಮಾಡಿದರೆ ನನಗೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ಇದು ಕಬ್ಬಿಣತ್ತವಾಗಿರೋದ್ರಿಂದ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಉರಿ ಅದು ಕಮ್ಮಿ ಇರುತ್ತೆ, ಬಿಸಿ. ಅದು ಉರಿ ಜಾಸ್ತಿ ಆದಮೇಲೆ ಚಪಾತಿ ನೋಡ್ತಾ ಇರ್ಬೋದು ಎಷ್ಟು ಉಬ್ಬುಬ್ಬಿ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಇವಾಗ ನನ್ನ ತವ ಏನಾಗಿದೆ, ಅದು ಚೆನ್ನಾಗಿ ಇವಾಗ ಪಳಗಿದೆ ಅಂತ ಹೇಳ್ಬೋದು. ಕಬ್ಬಿಣದ ತವ ಸ್ವಲ್ಪ ಚಪಾತಿ ಹಾಗೆ ಗ್ರೇವಿ ಹಾಕಿ ಚಪಾತಿ ಕೊಡ್ತಾ ಇದ್ದೀನಿ ಪ್ರಾಗ್ಯಂಗೆ. ಹೇಗಿದೆ ಪ್ರಾಗ್ಯ? ತಿನ್ಬಿಟ್ಟು ಹೇಳು ಹೇಳು. ಗ್ರೇವಿ ಹೇಗಿದೆ? ಬರೀ ಚಪಾತಿ ಅಲ್ಲ, ಗ್ರೇವಿ ಜೊತೆ ತಿನ್ನು. ಸಖತ್ತಾಗಿದ್ಯಾ? ಫಸ್ಟ್ ನಂದೇ ಚಪಾತಿ ತಿಂತೆ. ಪ್ರಾಗ್ಯ ಮಾಡಿದ ಚಪಾತಿ ಅದು ಸ್ಮಾಲ್. ಇವಾಗ ನನಗೆ ಚಪಾತಿ ಹಾಕೊಂಡು ತಿಂತಾ ಇದ್ದೀನಿ. ಚಪಾತಿ ಒಳ್ಳೆ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಗ್ರೇವಿ ಮಾತ್ರ ಚೆನ್ನಾಗಿತ್ತು, ಹಾಗಾಗಿ ನಾನು ಚಪಾತಿಗೆ ಸೂಟ್ ಆಗುತ್ತೆ. ಅದು ಇದು ಯಾವ್ದಂದ್ರೆ ರುಮಾಲಿ ರೊಟ್ಟಿ ಎಲ್ಲ ಬರುತ್ತಲ್ಲ, ಅದಕ್ಕೆ ಮಾಡುವಂತ ಗ್ರೇವಿ. ಅದಕ್ಕೆ ನಾನು ಚಪಾತಿನೇ ಮಾಡಿಬಿಟ್ಟೆ. ಅನ್ನ ಕೂಡ ಇದೆ, ಬೆಂಡೆಕಾಯಿ ಸಾರು ಕೂಡ ಇದೆ. ಇಲ್ಲಿ ನೋಡಿ, ಇದು ನೋಡೋಣ ಹೇಗಾಗಿದೆ ಅಂತ. ಸಖತ್ತಾಗಿದೆ. ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿದೆ. ಚಪಾತಿಗಂತೂ ಸೂಟ್ ಆಗುತ್ತೆ. ಊಟ ಮಾಡಿಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಊಟ ಎಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನಾನು ಸಿಂಕೆಲ್ಲ ಕ್ಲೀನ್ ಮಾಡೇ ಮಲಗೋದು. ಇದೊಂದು ನನ್ನ ರೊಟೀನ್ ನೈಟ್. ನಾನು ಹಾಗೆ ಯಾವತ್ತೂ ಪಾತ್ರೆ ಬಿಡಲ್ಲ. ನನಗೆ ಎಷ್ಟೇ ಹುಷಾರಿಲ್ಲದೆ ಇರಲಿ, ಏನಾದ್ರೂ ನಾನು ಪಾತ್ರೆ ಅಂತೂ ಹಾಗೆ ಬಿಡೋದಿಲ್ಲ. ಹಾಗೆ ಡೈಲಿ ರೊಟೀನ್ ಅಂದರೆ ಹೀಗೆ ಇರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮದು ರೊಟೀನ್ ಏನಾಯಿತು ಅದನ್ನೇ ಶೇರ್ ಮಾಡ್ತೀವಿ. ಕೆಲವೊಬ್ರಿಗೆ ಇದರಲ್ಲಿ ಕಂಟೆಂಟ್ ಇಲ್ಲ ಅಂತ ಅನಿಸ್ಬೋದು, ಹಾಗೆ ಕೆಲವೊಬ್ಬರಿಗೆ ನಮ್ಮ ರೊಟೀನ್ ಇಷ್ಟ ಆಗ್ಬೋದು. ಅದವರ ಒಪಿನಿಯನ್. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಇವ್ರ ವಿಡಿಯೋದಲ್ಲಿ ಏನೂ ಇಲ್ಲ ಅನಿಸ್ಬೋದು. ಆದ್ರೂ ಒಂದು ವಿಡಿಯೋ ಮಾಡಿ ಹಾಕ್ತೀವಿ, ಹಾಗೆ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ನಮ್ಮ ಎಫರ್ಟ್ ತುಂಬಾ ಇರುತ್ತೆ. ತುಂಬ ಅದಕ್ಕೋಸ್ಕರ ಕಷ್ಟಪಟ್ಟಿರ್ತೀವಿ, ಕೆಲಸ ಮಾಡಿರ್ತೀವಿ. ಹಾಗೆ ಎಲ್ಲರೂ 100% ಆಗಿ ಎಲ್ಲರೂ ಒಳ್ಳೊಳ್ಳೆ ಕಂಟೆಂಟೇ ಕೊಡಲ್ಲ. ಅಂದರೆ ಒಬ್ರಿಗೆ ನಾವು ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ನಾವು ಇಷ್ಟ ಆಗದೆ ಇರ್ಬೋದು. ಅದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಕಿಚನ್ದು ಕೆಲಸ ಎಲ್ಲ ಆಯ್ತು ನೋಡಿ, ಕಿಚನ್ ಎಲ್ಲ ಕ್ಲೀನ್ ಆಯ್ತು. ಹಾಗೆ ಇನ್ನು ಮಲಗಕ್ಕಿಂತ ಮುಂಚೆ ನನ್ನ ನೈಟ್ ರೊಟೀನ್ ಏನಂದ್ರೆ ಕ್ಯಾರೆಟ್ ಆಯಿಲ್ ಮಾಡಿದೆ ಅಲ್ಲ, ಅದನ್ನ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಮಲಗ್ತೀನಿ. ಸೊ ನಾನ್ ನಿಮ್ಗೆ ಹೇಳುದಲ್ಲ, ನಾನು ಸಹ ಅದನ್ನ ಮಾಡ್ಬೇಕಲ್ವ, ಹಾಗಾಗಿ ಪ್ರಾಗ್ಯ ಕೂಡ ಮಲಗುದು. ಪ್ರಾಗ್ಯಂದು ನೈಟ್ ರೊಟೀನ್ ನೋಡಿ, ಏನ್ ಹೇಳಿ, ಎಂತದಿಲ್ಲ, ಸುಮ್ನೆ ಮಲಗುದು. ಅದು ಮಲಗದೇ ಹೆಚ್ಚು. ಈಗ ಓದು ಅಂತ ಹೇಳಿದ್ರೆ ಇಷ್ಟೊತ್ತಿಗಳು ನಿದ್ದೆ ಫುಲ್ ಸುಸ್ತಾಗಿ ಎಲ್ಲ ಹೋಗ್ತಾ ಇತ್ತು. ಈಗ ಟಿವಿ ನೋಡಂದೆ ಅಲ್ಲ, ಅದಕ್ಕೆ ಸುಸ್ತಾಗುದಿಲ್ಲ, ಎಂತ ಇಲ್ಲ. ಇದನ್ನ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮಲಗುದು. ಇಷ್ಟು ದೊಡ್ಡಳಾಗಿದೆ ನಾನು. ದೊಡ್ಡಳಾಗಿದೆ, ಬುದ್ಧಿ ಮಾತ್ರ ಬೆಳೆದಿಲ್ಲ ಅಷ್ಟೇ. ಬುದ್ಧಿನೇ ಇಲ್ಲ ಪ್ರಾಗ್ಯಂಗೆ. ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ನೋಡೋಣ 1 ಮಂತ್ ಹೇಗಾಗುತ್ತೆ ಅಂತ ನೋಡುವ ಅಂತ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಬಿಗ್ ಬಾಸ್ ಇಲ್ಲಲ್ಲ, ಇಲ್ಲಾಂದ್ರೆ 11 ಗಂಟೆ ಆಗ್ತಾ ಇತ್ತು ನಾವು ಮಲಗುದು. ಈಗ ಬಿಗ್ ಬಾಸ್ ಮುಗ್ದ ಮೇಲೆ ಇವಾಗ 10 o'clock 10:30ಗೆಲ್ಲ ಮಲಗ್ಬಿಡ್ತೀವಿ. ಇಲ್ಲ ಅಂದ್ರೆ 11 ಗಂಟೆ ತನಕ ಬಿಗ್ ಬಾಸ್ ನೋಡ್ತಾ ಮಲಗ್ತಾ ಇದ್ವಿ. ಇವತ್ತು ಬೇಗ ಮಲಗುದು. 6 o'clockಗೆ ಎದ್ದೇಳ್ಬೇಕಲ್ಲ, ಪ್ರಾಗ್ಯಂಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ನಾಳೆಯಿಂದ ಪ್ರಾಗ್ಯಂಗೆ ಎಕ್ಸಾಮ್. ಅವಳಿಗೆ ಎಕ್ಸಾಮ್ ಇದ್ರೆ ಮಮ್ಮಿಗೆ ಎಕ್ಸಾಮ್ ಇದ್ದಾಗೆ ಅಲ್ವಾ ಪ್ರಾಗ್ಯ? ನಿನಗೆ ಎಕ್ಸಾಮ್, ಮಮ್ಮಿಗ? ನಿಂಗೆನಾ? ನಾನು ನಂಗೆ ಅನ್ಕೊಂಡೆ. ಓಕೆ, ನಾನು
ಚೆನ್ನಾಗಿ ಒಂದ್ಸಲ ಮಸಾಜ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡೋದ್ ಬಿಟ್ರು, ಈಗ ಅದನ್ನ ಅಪ್ಲೈ ಮಾಡ್ತಿದ್ದಾರೆ. ಹೌದು, ಜನ ಚೇಂಜ್ ಕೇಳ್ತಾರಲ್ಲ, ಹಂಗೆ ಚೇಂಜ್ ಅಪ್ಲೈ ಇದು ಮಾಡ್ತಾರೆ. ಇನ್ನು ಇಷ್ಟಿದೆ ಆದ್ರೂ ಹಾಕ್ಲಿಲ್ಲ. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಸ್ವಲ್ಪ ನಾನು ಮೆಸೇಜ್ ಮಾಡ್ಕೊಂಡು ಇನ್ನು ಮಲಗುದು. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪ್ರಾಗೆ ಗುಡ್ ನೈಟ್ ಹೇಳು. ಗುಡ್ ನೈಟ್, ಬಾಯ್ ಬಾಯ್. ಹಾಗೆ ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಚೆನ್ನಾಗ್ ಒಂದ್ ಮಸಾಜ್ ಕುಟ್ಕೊಂಡ್ ಮಲ್ಕೊಂಡ್ರೆ ಬೆಳಿಗ್ಗೆ ಆಗುವಾಗ ಫುಲ್ ಫ್ರೆಶ್ ಆಗಿರುತ್ತೆ, ಚೆನ್ನಾಗಾಗತ್ತೆ, ಸ್ಕಿನ್ ಎಲ್ಲ ಸಾಫ್ಟ್ ಆಗಿ. ಓಕೆ, ಬಾಯ್ ಬಾಯ್.